ಆತ್ಮೀಯ ಸ್ನೇಹಿತ ಬಳಗಕ್ಕೆ ಮತ್ತು ವಿದ್ಯಾರ್ಥಿ ಬಳಗಕ್ಕೆ ಬೆಳಗಿನ ಒಂದು ಶುಭೋದಯಗಳು. ನಾನು ನಿಮ್ಮ ಜಯಪ್ರಕಾಶ್. ಇವತ್ತೇನಪ್ಪ ಅಂತಂದರೆ ಅಶೋಕನ ಕಾಲದ ಬಗ್ಗೆ, ಇತಿಹಾಸದ ಬಗ್ಗೆ ಒಂದು ಕೆಲವು ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಣ. ಅಶೋಕನ ಕಾಲದಲ್ಲಿ ಎರಡು ರೀತಿಯ ದಾಖಲೆಗಳಿದ್ದವು. ಒಂದು ರಿಚುವಲ್ ರೆಕಾರ್ಡ್ಸ್ ಆ್ಯಂಡ್ ಅಫಿಷಿಯಲ್ ರೆಕಾರ್ಡ್ಸ್ ಅಂತ. ರಿಚುವಲ್ ರೆಕಾರ್ಡ್ಸ್ ಅಂದರೆ ಧಾರ್ಮಿಕ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಿದ್ದು. ಅದು ವೈಷ್ಣವ, ಜೈನ, ಬುದ್ಧರಿಗೆ ಸಂಬಂಧಪಟ್ಟಿದ್ದು. ಅಫಿಷಿಯಲ್ ರೆಕಾರ್ಡ್ಸ್ ಅಂದರೆ ರಾಜನ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಅಶೋಕನು ಕಳಿಂಗ ಯುದ್ಧದಲ್ಲಿ ಗೆದ್ದು ಆ ಒಂದು ಸಾವು ನೋವುಗಳಿಂದ ಉಂಟಾದ ಒಂದು ಇದರಿಂದ ತನ್ನ ಮನಸ್ಸು ಪರಿವರ್ತನೆ ಆಗಿ ಇಡೀ ಸಾಮ್ರಾಜ್ಯವನ್ನು ಮತ್ತೆ ತ್ಯಾಗ ಮಾಡಿ ಅವರಿಗೆ ಆ ರಾಜನಿಗೆ ವಾಪಸ್ ಕೊಟ್ಟು ಅದನ್ನು ಮತ್ತೆ ಮರಳಿ ಅವನೇನು ಒಬ್ಬ ಸುಪ್ರಸಿದ್ಧ ರಾಜ ಅಂತ ಅನ್ನಿಸ್ತಾನೆ. ಅದೇ ರೀತಿ ಅಶೋಕನ ಕಾಲದ ಶಿಲಾಶಾಸನಗಳನ್ನು ಅರೇಬಿಕ್, ಪ್ರಾಕೃತಿ, ಬ್ರಾಹ್ಮಿ, ಖರಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ಮೇನು ಪ್ರಮುಖವಾಗಿ ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಅಫ್ಘಾನಿಸ್ತಾನ, ಬಲೂಚಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಶಾಸನಗಳಲ್ಲಿ ಅಲ್ಲಿ ಮಾತ್ರ ಖರೋಷ್ಠಿ ಮತ್ತು ಗ್ರೀಕ್ ಲಿಪಿಯನ್ನು ಬಳಸಲಾಗಿದೆ. ಅಶೋಕ ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾನೆ. ಯುದ್ಧ ಆದ ನಂತರ ತಂದೆ ತಾಯಿ ಸಮಾನ, ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು, ಎಲ್ಲರಿಗೂ ನಾವು ಗೌರವ ಕೊಡಬೇಕು, ಈ ಒಂದು ತತ್ವಗಳನ್ನು ತನ್ನ ಒಂದು ಜೀವನದಲ್ಲಿ ಅಳವಡಿಸ್ಕೊಡ್ತಾನೆ. ಮುಂದೆ ಒಂದು ಪ್ರಖ್ಯಾತ ರಾಜ ಆಗ್ತಾನೆ. ಅದೇ ರೀತಿ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಆತನ ಒಂದು ಶಿಲಾಶಾಸನಗಳೆಂದರೆ ಕೊಪ್ಪಳದ ಒಂದು ಗವಿಮಠ, ರಾಯಚೂರಿನ ಮಸ್ಕಿ, ಬ್ರಹ್ಮಗಿರಿ, ಚಂದ್ರಗಿರಿ ಮುಂತಾದ ಸ್ಥಳಗಳಲ್ಲಿ ಇದ್ದಾವೆ. ಅಶೋಕ ಬಿಂದುಸಾರನ ಮಗ. ಇಷ್ಟು ಹೇಳಿ ಇವತ್ತಿನ ಒಂದು ಮಾಹಿತಿಯನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್, share and like it. Thank you one and all.